ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಮೋಸ್ಟ್ಲಿ ನಾನು ಹಿಂದಿ ಎಲ್ಲ ನೋಡ್ತಿದ್ದೆ ಗೈಸ್, ಲೈಕ್ ಟಿಕೆಟ್ ಇನ್ಸನ್ ವಾಚ್ ಮಾಡ್ತೀನಿ, ಆಮೇಲೆ ಸೌರವ್ ಜೋಶಿ ವ್ಲಾಗರು, ಆಮೇಲೆ ಕನ್ನಡದಲ್ಲಿ ಗೈಸ್ ಸ್ಯಾಮ್ ಸಮೀರ್ ನನ್ನ ವ್ಲಾಗ್ ಆ್ಯಕ್ಚುಲಿ ರೀಸೆಂಟಾಗಿ ನಾನು ವಾಚ್ ಮಾಡ್ತಿರೋದು ಈಗ. ಸೊ ಅದನ್ನು ನಮ್ಮ ಫ್ಯಾಮಿಲಿ ಅವ್ರು ತೋರಿಸಿರೋದು ಗೈಸ್. ಈಗ ದೇರ್ ಆರ್ 2 ಟೈಪ್ಸ್ ಆಫ್ ಪರ್ಸನ್ಸ್, ಲೈಕ್ ಇಂಟ್ರೋವರ್ಟ್ ಆ್ಯಂಡ್ ಎಕ್ಸ್ಟ್ರೋವರ್ಟ್. ಆಗ ಹೋದ ಏನೋ ಬಂಬಲಾಗ ಏನು ನಗ್ತಾರ, ಓಕೆ ನಗಲಿ ಇಷ್ಟೇ ಗೈಸ್, ಏನು ನಮಗೆ ಏನಾಗುತ್ತೆ ನಕ್ರೆ ಅಂತಂದು ಗೈಸ್. ನನಗೆ ಯಾರಾದರೂ ವೇರಿ ಅಸ್ಯೂಮ್ ಯುವರ್ ಸೆಲ್ಫ್ ಇನ್ ಯುವರ್ ಫ್ಯೂಚರ್ ಅಂತ ಕೇಳಿದರೆ ಅದು ಸೇಮ್ ಇದೆ, ನಾಲೆಜ್ ಇರೋದು. ಅದು ಬೇಕಂದರೆ ಲೈಕ್ ನಾವು ರೇಟ್ ಮಾಡ್ತೀವಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ನಾವು ನೋಡೋದೇನಿಲ್ಲ, ಇಲ್ಲಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೆ. ಸೊ ನಾವೇನು ಮಾಡ್ತೀವಲ್ಲ ನೀಡೋಗಿ ರೇಟ್ ಮಾಡ್ತೀವಿ. ಹೌದು ನನ್ನ ಬಜೆಟಲ್ಲಿ ಇದ್ದರೆ ತೊಗೊಂಡ್ಬೋದು ಆ ಥರ ಆಗಿದೆ. ಬಟ್ ನನಗೆ ಅದನ್ನು ಮುಗಿಸ್ಬೇಕು. ಹೇ ಯೂಟ್ಯೂಬ್ ಫ್ಯಾಮಿಲಿ, ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗೈಸ್. ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋದು ನಾರ್ಮಲ್ ವ್ಲಾಗ್ ಅಲ್ಲ, ಇದು ನನಗೆ ಭಾಳ ಸ್ಪೆಷಲ್ ಆಗಿರೋ ವ್ಲಾಗು. ಯಾಕಂದರೆ ನಾನು ಇವತ್ತು ನನ್ನ ಬಗ್ಗೆ ಮಾತಾಡ್ತೀನಿ ಗೈಸ್. ಸೊ ಯಾರಿಗೆ ನನ್ನ ಹೆಸರು ಗೊತ್ತಿಲ್ಲ, ನಾನು ಅನುಜ್ ಜಗ್ಗಲ್ ಗೈಸ್. ನಾನು ಪ್ರೆಸೆಂಟ್ಲಿ ಈಗ HJC ಮೈಸೂರಲ್ಲಿ ಫಸ್ಟ್ ಇಯರ್ ಆಗಿದ್ದೀನಿ. ಸೊ ಫಸ್ಟ್ ಇಯರ್ ಯಾವ ಬ್ರ್ಯಾಂಚಲ್ಲಿದ್ದೀನಿ ಅಂದರೆ ನಾನು EC ಬ್ರ್ಯಾಂಚಲ್ಲಿದ್ದೀನಿ ಗೈಸ್. ಬಿಫೋರ್ ದಿಸ್ ನಾನು ಎಲ್ಲಿದ್ದೆ ಅಂದರೆ ನಾನು ಗದಗಲ್ಲಿದ್ದೆ. ಗದಗಲ್ಲಿ ಗೈಸ್ ನಾನು ನನ್ನ ಸ್ಕೂಲಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದೆ. 5th to ನಾನು 10th ನನ್ನ ಸ್ಕೂಲಿಂಗ್ ಗದಗಲ್ಲೇ ಆಯಿತು. ನಾನು ಹೇಳ್ತೀನಿ 4th ಸ್ಟ್ಯಾಂಡರ್ಡ್ ತನಕ ನಾನು ಎಲ್ಲಿದ್ದೀಪ ಅಂತ ನಿಮ್ಗೆ ಇರ್ಬೋದು ಡೌಟು. ವ್ಲಾಗ್ ಎಲ್ಲ ಫುಲ್ ವಾಚ್ ಮಾಡಿ ನಾನು ಹೇಳ್ತೀನಿ ಗೈಸ್. ನಾನು 5th to 10th ಅಲ್ಲಿ ಕಲಿತೆ ಗದಗಲ್ಲಿ. ಸೊ ಗದಗ ಆಗಿದ್ಮೇಲೆ ನಂದು 11th 12th ನಾನು ಹುಬ್ಳಿಯಲ್ಲಿ ಕಲಿತೆ ಗೈಸ್. ಹುಬ್ಳಿಯಲ್ಲಿ ಎಲ್ಲಿ ಕಲಿತೆ ಅಂದರೆ ವಿದ್ಯಾನಿಕೇತನ್ PU ಸೈನ್ಸ್ ಕಾಲೇಜ್ ಅಂತಿದೆ ಗೈಸ್. ಸೊ ಅಲ್ಲೇ ನಂದು 11th ಮತ್ತು 12th ಮುಗಿಸ್ಕೊಂಡೆ. ಇಂದ ನಾನು ಆ್ಯಕ್ಚುಲಿ KCT ಥ್ರೂ ಇಲ್ಲಿ HJC ಮೈಸೂರಿಗೆ ಸೇರಿಕೊಂಡೆ. ಸೊ ಇದು ನಾನು ಆ್ಯಕ್ಚುಲಿ ಓವರ್ ಆಲ್ ವ್ಯೂ ಹೇಳ್ಬೇಕಂದ್ರೆ ನಾನು ಈ ಥರ ಜಾಯ್ನ್ ಆದೆ ಅಂತ. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಪ್ಪ ಅಂತಂದರೆ ನಮ್ಮ ಅಪ್ಪರು ಆರ್ಮಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅಪ್ಪ ಆರ್ಮಿಯಲ್ಲಿ ವರ್ಕ್ ಮಾಡ್ತಿದ್ದಾರಲ್ಲ, ಸೊ ಅದ್ರ ಸಂಬಂಧ ಏನಾಗುತ್ತೆ ಅಂದರೆ ನಾವು ಒಂದೇ ಸ್ಟೇಟ್ದಾಗಿಲ್ಲ. ಆ್ಯಕ್ಚುಲಿ ನಾನು ಬೆಂಗಾಲಲ್ಲಿ ಹೋಗಿದ್ದೆ, ಆಮೇಲೆ ಉತ್ತರ ಪ್ರದೇಶಲ್ಲೂ ಬೆಳೆದಿದ್ದೀನಿ. ಲಾಸ್ಟಿಗೆ ನಾನು ಕರ್ನಾಟಕಲ್ಲೇ ಸೆಟ್ಲ್ ಆಗಿದ್ದು ಗೈಸ್. ಯಾಕಂದರೆ ನಮ್ಮ ಸ್ವಂತ ಮನೆ ಇರೋದು ಗದಗಲ್ಲೇ. ಸೊ ಆದ್ದರಿಂದ ನಾನು ಇಲ್ಲೇ ಗದಗಲ್ಲೇ ಬಂದೆ ಫೈನಲಿ. ಬಟ್ ಬಿಫೋರ್ ದ್ಯಾಟ್ ವಿ ವರ್ ಎಟ್ ಕೋಲ್ಕತ್ತಾ ಗೈಸ್. ಕೋಲ್ಕತ್ತಾ ಅಲ್ಲೇ ನಂದೆಲ್ಲ LKG ಐ ಥಿಂಕ್ ನರ್ಸರಿ ಎಲ್ಲ ಅಲ್ಲೇ ನಂದಾಗಿದ್ದು. ಆಮೇಲೆ ವಿ ವೆಂಟ್ ಫಾರ್ ಉತ್ತರ ಪ್ರದೇಶಲ್ಲಿ ನಮ್ಮ ಅಪ್ಪರು ಲಕ್ನೋ ಅಲ್ಲಿದ್ದರು, ಟ್ರಾನ್ಸ್ಫರ್ ಆಗಿತ್ತು. ಸೊ ಅಲ್ಲೇ ಆ ಕಡೆನ ನಾನು ನನ್ನ ಸ್ಕೂಲಿಂಗ್ ಆಯಿತು. ಕೇಂದ್ರ ವಿದ್ಯಾಲಯ ಸ್ಕೂಲಲ್ಲಿ ನಾನು ಕಲ್ತಿದ್ದು ಗೈಸ್. ಸೊ 1st ಸ್ಟ್ಯಾಂಡರ್ಡ್ to 4th ಸ್ಟ್ಯಾಂಡರ್ಡ್ ನಂದು ಅಲ್ಲೇ ಆಗಿದ್ದು. LKG UKG ಎಲ್ಲನೂ ಅಲ್ಲೇ ಆಗಿದ್ದು. ಸೊ ಅದಕ್ಕೆ ನನಗೆ ಹಿಂದಿನೂ ಬರುತ್ತೆ ಗೈಸ್. ಸೊ ಬಟ್ ನಾನು ಹಿಂದಿ ಮಾತಾಡಲ್ಲ ಯೂಶ್ವಲಿ, ಮನೇಲಿ ಯಾರೂ ಮಾತಾಡಲ್ಲ, ಬಟ್ ಆ್ಯಕ್ಚುಲಿ ಹಿಂದಿ ಬರುತ್ತೆ ನನಗೆ. ಸೊ ಅಲ್ಲಿಂದ ನಾನು ಹಿಂದಿ ಕಲ್ತ್ಕೊಂಡೆ. ಆಮೇಲೆ ಹೇಳ್ಬೇಕಂದ್ರೆ ಆಮೇಲೆ ನಾವು ಬಂದಿದ್ದು ಬೆಂಗಳೂರು ಗೈಸ್. ಕರ್ನಾಟಕ ಬೆಂಗಳೂರು, ಗದಗಲ್ಲ ಬೆಂಗಳೂರು ಬಂದ್ವಿ. ಯಾಕಂದರೆ ನಾನು 4th ಹಾಫ್ ಇಯರಲ್ಲಿ ಇದ್ದಾಗ ನಾನು ಬಿಟ್ಟಿದ್ದು ಉತ್ತರ ಪ್ರದೇಶ. ಸೊ ಆಮೇಲೆ ಇಲ್ಲೇ ಕರ್ನಾಟಕಲ್ಲೇ ಬೆಂಗಳೂರಲ್ಲಿ ಬಂದೆ. 4th ಹಾಫ್ ಇಯರ್ ಮುಗಿಸ್ಕೊಂಡು ಗದಗಲ್ಲಿ ಬಂದು 5th ಸ್ಟ್ಯಾಂಡರ್ಡ್ ಹಚ್ಚಿದ್ದು ಗೈಸ್. ಸೊ ಆಮೇಲೆ ನಮ್ಮ ಮಮ್ಮಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಮಮ್ಮಿಯವ್ರ ಹೌಸ್ ವೈಫು. ಫ್ಯಾಮಿಲಿಯಲ್ಲಿ ನಾವು ಇಬ್ಬರು, ನಾನು ನನ್ನ ತಮ್ಮನ ಹೆಸರು ಆದರ್ಶ್ ಅಂತಂದು, ನನ್ನ ಹೆಸರು ಅನುಜ್, ನಿಮ್ಗೆ ಗೊತ್ತಿರೋ ಹಂಗೆ. ಇದಾಯಿತು ನನ್ನ ಬಗ್ಗೆ ಗೈಸ್. ಈ ಮೇನ್ ಪಾಯಿಂಟಿಗೆ ಬರೋಣ. ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ. ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಅಂದರೆ ನಾನು ಚಿಕ್ಕನಾಗಿದ್ದಾಗ ಯೂಟ್ಯೂಬಲ್ಲೆಲ್ಲ ಫಾಲೋ ಮಾಡ್ತಿದ್ದೆ. ಯಾವಾಗ ಯೂಟ್ಯೂಬಲ್ಲೆಲ್ಲ ನೋಡ್ತಿದ್ದೆ, ಕಂಟೆಂಟ್ ಎಲ್ಲ ಮಾಡ್ತಿದ್ರು. ಬಟ್ ನನಗೆ ಆ ಟೈಮಲ್ಲಿ ನಾನು ಮಾಡ್ತಿದ್ದೆ ಟಿಕ್ಟಾಕ್ ಇತ್ತಲ್ಲ ಗೈಸ್. ಟಿಕ್ಟಾಕ್ ರೀಲ್ಸ್ ಜಸ್ಟ್ ಅಷ್ಟೇ ಮಾಡ್ತಿದ್ದೆ, ಬಟ್ ಫುಲ್ ಸೀರಿಯಸ್ ಆಗಿ ಏನಿದ್ದಿಲ್ಲ, ನಾರ್ಮಲ್ ಅಷ್ಟೇ. ಆಮೇಲೆಲ್ಲ ಡಿಲೀಟೂ ಮಾಡಿದೆ. ಎಲ್ಲ ಲಾಕ್ಡೌನಲ್ಲೆಲ್ಲ ಟ್ರೈ ಮಾಡಿದ್ವಿ. ಅದೆಲ್ಲ ಟ್ರೆಂಡ್ ಇತ್ತಲ್ಲ ಗೈಸ್, ಲಾಕ್ಡೌನಲ್ಲಿ ಎಲ್ಲರೂ ಟ್ರೈ ಮಾಡ್ತಿದ್ರು. ಸೊ ಆಮೇಲೆ ಬ್ಯಾನ್ ಆಯ್ತಲ್ಲ, ಅದೆಲ್ಲ ಆಯಿತು. ಸೊ ಟಿಕ್ಟಾಕ್ ವರ್ಸಸ್ ಯೂಟ್ಯೂಬ್ ಅಂತೆಲ್ಲ ಫೇಮಸ್ ಆಗಿತ್ತಲ್ಲ ಅವಾಗ, ಅದನ್ನೆಲ್ಲ ನೋಡಿದ್ದೆ. ಕಾಂಟೆಂಟ್ ಕ್ರಿಯೇಷನಲ್ಲಿ ನನಗೆ ಭಾಳ ಇಂಟ್ರೆಸ್ಟ್ ಇದೆ ಗೈಸ್, ಅವಾಗಲಿದ್ದಾನು. ಸೊ ಅದ್ರ ಸಂಬಂಧ ನನಗೆ ಆವಾಗಲೇ ಇತ್ತು ಆ್ಯಕ್ಚುಲಿ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು, ಸ್ಟಾರ್ಟ್ ಮಾಡ್ಬೇಕು ನಂದು ಯೂಟ್ಯೂಬ್ ಚಾನಲ್ ಅಂತಂದು. ಬಟ್ ನನಗೆ ಅವಾಗ ಏನೋ ಬೇಸಿಕ್ಸ್ ಗೊತ್ತಿದ್ದಿಲ್ಲ ಗೈಸ್, ಲೈಕ್ ಫೋನ್ ಆಗಲಿ. ಆಮೇಲೆ ಪೇರೆಂಟ್ಸ್ ಗೈಸ್ ಏನೋ ಸ್ವಲ್ಪ ದೊಡ್ಡವನಾಗಬೇಕು, ದೊಡ್ಡವನಾಗಿನ ಮೇಲೆ ಸ್ಟಾರ್ಟ್ ಮಾಡ್ಬೋದು. ಸಪೋರ್ಟಿಂಗ್ ಇಲ್ಲ ಅಂತ ಹೇಳತ್ತಿಲ್ಲ ಗೈಸ್, ಸಪೋರ್ಟಿಂಗ್ ಇದ್ದಾರೆ. ಬಟ್ ಮೇನ್ ಏನಂದರೆ ಒಂದು ಸ್ಟ್ಯಾಂಡರ್ಡ್ ಎಜುಕೇಷನ್ ಮೇನ್ ಇತ್ತು ಅವಾಗ. ಸೊ 10th 11th 12th ಈಗೂ ಮೇನ್ ಇದೆ ಗೈಸ್, ಮೇನ್ ಇಲ್ಲ ಅಂತ ಹೇಳಾಗತ್ತಿಲ್ಲ. ಬಟ್ ಏನಂದರೆ ಈ ಟೈಮ್ ಭಾಳ ಇದೆ. ಸೊ ಅದಕ್ಕೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೇಕಂತಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಸೊ ಇದೊಂದು ರೀಸನ್ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಂದರೆ ಗೈಸ್, ನಾನು ಕಂಟೆಂಟ್ ಲೈಕ್ ನಾನೆಲ್ಲ ದೊಡ್ಡ ಯೂಟ್ಯೂಬರ್ ಎಲ್ಲ ನೋಡ್ತಿದ್ದೆ. ಅವರು ನನ್ನ ಇನ್ಸ್ಪಿರೇಷನ್ ಯೂಟ್ಯೂಬರ್ಸ್ ಎಲ್ಲ ಹೆಸರು ಹೇಳ್ತೀನಿ ಈಗ ಯಾರಂದರೆ, ಮೋಸ್ಟ್ಲಿ ನಾನು ಹಿಂದಿ ಎಲ್ಲ ನೋಡ್ತಿದ್ದೆ ಗೈಸ್. ಲೈಕ್ ಟಿಕೆಟ್ ಇನ್ಸನ್ ವಾಚ್ ಮಾಡ್ತೀನಿ, ಆಮೇಲೆ ಸೌರವ್ ಜೋಶಿ ವ್ಲಾಗರು, ಆಮೇಲೆ ಕನ್ನಡದಲ್ಲಿ ಗೈಸ್ ಸ್ಯಾಮ್ ಸಮೀರ್ ನನ್ನ ವ್ಲಾಗ್ ಆ್ಯಕ್ಚುಲಿ ರೀಸೆಂಟಾಗಿ ನಾನು ವಾಚ್ ಮಾಡ್ತಿರೋದು ಈಗ. ಸೊ ಅದನ್ನು ನಮ್ಮ ಫ್ಯಾಮಿಲಿ ಅವ್ರು ತೋರಿಸಿದ್ರು ಗೈಸ್. ಈಗ ದೇರ್ ಆರ್ 2 ಟೈಪ್ಸ್ ಆಫ್ ಪರ್ಸನ್ಸ್, ಲೈಕ್ ಇಂಟ್ರೋವರ್ಟ್ ಆ್ಯಂಡ್ ಎಕ್ಸ್ಟ್ರೋವರ್ಟ್ ಅಂತ ಹೇಳ್ತಾರಲ್ಲ. ಸೊ ನಾನು ಯಾವ ಥರ ಇದ್ದೆ ಅಂದರೆ, ನಾನು ಆ್ಯಕ್ಚುಲಿ ಮಿಡಲ್ ಗೈಸ್. ಜಾಸ್ತಿ ಎಕ್ಸ್ಟ್ರೋವರ್ಟು ಇಲ್ಲ, ಜಾಸ್ತಿ ಇಂಟ್ರೋವರ್ಟು ಇಲ್ಲ. ಸೊ ಮಿಡಲ್ ಪರ್ಸನ್ ಏನು ಇರ್ತಾರಲ್ಲ ಅವ್ರು ಜಾಸ್ತಿ ಸಫರ್ ಆಗುತ್ತೆ ಗೈಸ್. ಲೈಕ್ ಅವ್ರು ಇಂಟ್ರೋವರ್ಟು ಅಲ್ಲ, ಎಕ್ಸ್ಟ್ರೋವರ್ಟು ಅಲ್ಲ, ನಾನು ಉದರ್ಕ ಅಂತ ಹೇಳ್ತಾರಲ್ಲ ಆ ಥರ. ಸೊ ನಾನು ಸ್ಕೂಲಲ್ಲಿ ಇದ್ದಾಗೂ ಎಲ್ಲ ನನಗಿತ್ತು ಗೈಸ್ ಮೈಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲನೂ ಮಾಡಬೇಕು, ಸ್ಪೀಚ್ ಕಾಂಪಿಟೇಷನ್ಗೆ ಹೋಗಿ ಧೈರ್ಯವಾಗಿ ಹೇಳ್ಬೇಕು, ಮುಂದ್ಗಡೆ ಎದುರಿಸ್ಬೇಕು. ಅದನ್ನು ನಾವು ಯೋಚನೆ ಮಾಡ್ತೀವಿ ತಲೆಯಲ್ಲಿ, ಬಟ್ ಇಂಪ್ಲಿಮೆಂಟ್ ಮಾಡ್ಕೊಳಂಗಿಲ್ಲ. ನಾವು ಯಾವಾಗಲೂ ಯೋಚನೆ ಮಾಡ್ತಿರ್ತೀವಿ, ಅವ್ನು ಹೇಳ್ತಿದ್ದಾನ
ಎಂತ ಮಸ್ತ್ ಹೇಳ್ತಿದ್ದಾನಲ್ಲ, ನಾವು ಯೋಚನೆ ಮಾಡ್ತೀವಿ ನಾವು ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತೀವಿ, ಅಲ್ಲಿ ಹೋಗಿ ನಾವು ಹೇಳ್ಬೋದಲ್ಲ ಅಂತಂದು. ಬಟ್ ನಾವು ಅದನ್ನು ಆ್ಯಕ್ಚುಲಿ ಇಂಪ್ಲಿಮೆಂಟ್ ಮಾಡೋಂಗಿಲ್ಲ. ಏನಂದರೆ ಪ್ರಾಬ್ಲಮ್ ಏನಂದರೆ ಗೈಸ್, ನಾವು ಜಸ್ಟ್ ಯೋಚನೆ ಮಾಡಿ ಬಿಟ್ಬಿಡ್ತೀವಿ, ಟ್ರೈ ಮಾಡೋಂಗಿಲ್ಲ. ಅದು ಭಾಳ ಜನ ಪ್ರಾಬ್ಲಮ್ ಇರುತ್ತೆ. ಸೊ ನಂದು ಇತ್ತು ಅದೇ ಪ್ರಾಬ್ಲಮ್, ಬಟ್ ಈಗ ಆ ಥರ ಮೈಂಡ್ಸೆಟ್ ನಮಗೆಲ್ಲ ಹೋಗ್ಬಿಟ್ಟಿದೆ ಗೈಸ್. ಸೊ ನಂದೇನಂದರೆ ಈಗ ಎಲ್ಲನೂ ಟ್ರೈ ಮಾಡಬೇಕು. ಏನು ಯೋಚನೆ ಮಾಡ್ತೀನಿ ಅಂದರೆ ವರ್ಸ್ಟ್ ಆದರೆ ಏನಾಗುತ್ತೆ, ಈಗ ಲೈಕ್ ಓದಪ್ಪ ಸ್ಟೇಜ್ದಾಗ ಏನೋ ಫಂಬಲ್ ಆದ, ಏನು ನಗ್ತಾರ, ಓಕೆ ನಗಲಿ, ಒಂದಿಷ್ಟೇ ಗೈಸ್, ಏನೋ ನಗಲಿ, ಏನಾಗುತ್ತೆ ನಕ್ರೆ ಅಂತಂದು. ಆ ಥರ ನೀವು ನಿಮ್ಮ ಲೈಫಲ್ಲಿ ಕರೇಜಸ್ ಆಗಿರಿ. ನಾನು ಟ್ರೈ ಮಾಡ್ತಿದ್ದೀನಿ, ಆಗಬೇಕು ಅಂತಂದು ಗೈಸ್. ನನಗೆ ಯಾರಾದರೂ ವೇರ್ ಯು ಅಸ್ಯೂಮ್ ಯುವರ್ ಸೆಲ್ಫ್ ಇನ್ ಯುವರ್ ಫ್ಯೂಚರ್ ಅಂತ ಕೇಳಿದರೆ ನಾನು ಹೇಳೋದೇನು ಗೊತ್ತಾ ಗೈಸ್, ನಾನು ಹೇಳೋದು ನನ್ನ ಫ್ಯಾಮಿಲಿಗೆ ಚೆನ್ನಾಗಿ ನೋಡ್ಕೊಳೋಂಗೆ ದೇವ್ರು ಅದು ಕ್ಷಮತಾ ಕೊಟ್ಟಿರಬೇಕು. ಅದು ಸೇಯಿಂಗ್ ಇದೆ ನಾಲೆಡ್ಜ್ ಅದು ಬೇಕಂದರೆ ಲೈಕ್ ನಾವು ರೇಟ್ ನೋಡ್ತೀವಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ನೋಡೋದೇನು ಗೊತ್ತಾ, ಇಲ್ಲಿ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೆ. ಸೊ ನಾವೇನು ಮಾಡ್ತೀವಲ್ಲ, ಹಿಂಗಡೆ ಹೋಗಿ ರೇಟ್ ನೋಡ್ತೀವಿ. ಹೌದು ನನ್ನ ಬಜೆಟಲ್ಲಿ ಆಯ್ತಾ ಅಂತಂದು, ಬಜೆಟಲ್ಲಿದೆ ತೊಗೊಂಡ್ಬಿಡೋದು ಆ ಥರ ಆಗಿದೆ. ಬಟ್ ನನಗೆ ಅದನ್ನು ನಿಲ್ಲಿಸ್ಬೇಕು. ಲೈಕ್ ಈಗ ಆ ಐಟಮ್ ಇಷ್ಟ ಆದರೆ ಮುಗೀತು, ಅದನ್ನೇ ಫೈನಲ್ ಮಾಡಿ ಅದರ ರೇಟ್ ಬಜೆಟಲ್ಲಿ ಇರಲಿ ಬಿಡಲಿ ತೊಗೊಂಡ್ಬಿಡ್ಬೇಕು. ಸೊ ಆ ಥರ ಆಗಿರ್ಬೇಕು. ನಾನು ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ನನ್ನ ಫ್ಯಾಮ್ಲಿಗೆ ಲಕ್ಸುರಿಯಾಗಿ ನೋಡ್ಕೊಳಂಗೆ ನಾನು ಆಗಿರಬೇಕು ಅಂತ ನಂದು ಆಸೆ ಗೈಸ್. ಸೊ ನನಗೆ ನನ್ನ ಫ್ಯಾಮ್ಲಿಯವ್ರದ್ದು ಆಸೆ ಎಲ್ಲನೂ ತೀರಿಸ್ಬೇಕಂತ ಇದೆ ಗೈಸ್. ಲೈಕ್ ನಮ್ಮ ಮಮ್ಮಿಯವ್ರಿಗೆ ಆಸೆ ಇದೆ ಗೈಸ್, ಲೈಕ್ ವರ್ಲ್ಡ್ ಟೂರ್ ಮಾಡಬೇಕು ಅಂತ. ಸೊ ಆ ಥರ ಮಾಡುವಾಗ ನಾನು ಕೆಪಾಬಲ್ ಆಗಿರಬೇಕು. ಸೊ ಆ ಥರ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಅದನ್ನೆಲ್ಲ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಬಿ ಲೈಕ್ ಡೂಯಿಂಗ್ ಹಾರ್ಡ್ ವರ್ಕ್ ಇನ್ ಯುವರ್ ಎಂಟೈರ್ ಕರಿಯರ್. ಮಾಡ್ತೀನಿ ಗೈಸ್ ಅದನ್ನು. ಆಮೇಲೆ ನನ್ನ ಆಸೆ ಏನಂದರೆ ನಾವು ಆರಾಮ್ಸೆ ಮನೇಲಿ ಇರಬೇಕು, ಮನೇಲಿ ಚಟಿಗೆ ನೋಡ್ಕೊಂತ ಇರಬೇಕು. ನಾನು ನಮ್ಮ ತಮ್ಮ ಎಲ್ಲ ದುಡಿತಿರ್ತೀವಿ. ಸೊ ಅವರೆಲ್ಲ ಆರಾಮ್ಸೆ ಇರಬೇಕು ಗೈಸ್, ಆ ಥರ ನನ್ನ ಆಸೆ. ಇದೇ ನಾನು ಎಕ್ಸ್ಪೆಕ್ಟ್ ಮಾಡೋದು ನನ್ನ ಫ್ಯೂಚರಲ್ಲಿ, ಇಷ್ಟೇ. ಆಮೇಲೆ ಇದೇ ಥರ ಪ್ರೊಫೆಷನ್ ಇರಬೇಕು, ಆ ಥರ ಏನಿಲ್ಲ. ಎವ್ರಿ ಪ್ರೊಫೆಷನ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಅಷ್ಟೇ. ಯಾವ ಪ್ರೊಫೆಷನ್ ಇದ್ರೇನೋ ಎಲ್ಲ ಪ್ರೊಫೆಷನಲ್ಲೂ ಹಾರ್ಡ್ ವರ್ಕ್ ಮಾಡಲೇಬೇಕು. ಇಷ್ಟೇ ಹೇಳ್ತಾ ನನ್ನ ಜರ್ನಿನ ಎಲ್ಲ ವೀಡಿಯೋ ಮುಖಾಂತರ ನಿಮ್ಗೆ ಹೇಳ್ತಿರ್ತೀನಿ. ಸೊ ಗೈಸ್, ಇದು ನಾನು ಅನುಜ್ ಜಗ್ಗಲ್ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡಿ. ನನ್ನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.